ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಈ ಸಮಯದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ನಾವು ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 95. ಬನ್ನಿರಿ, ಯೆಹೋವನಿಗೆ ಉತ್ಸವಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡುವ. ಕೃತಜ್ಞ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಸೇರೋಣ, ಕೀರ್ತನೆಗಳಿಂದ ಆತನಿಗೆ ಜಯಘೋಷ ಮಾಡೋಣ. ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಕನಾದ, ನಮ್ಮ ಸೃಷ್ಟಿಕರ್ತನಾದ, ನಮ್ಮ ತಂದೆಯಾದ ದೇವರಿಗೆ ನಾವು ಮನಪೂರ್ವಕವಾಗಿ ಸತ್ಯದಿಂದಲೂ ಆತ್ಮದಿಂದಲೂ ಆತನು ಆರಾಧಿಸುವ. ಏಕೆಂದರೆ ಆರಾಧನೆಗೆ ಒಬ್ಬನು ಯೋಗ್ಯನು, ಸ್ತುತಿಗೆ ಯೋಗ್ಯನಾಗಿದೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಿನಗೆ ನಾವು ಬಿಟ್ಟು ಕೊಡ್ತೇವೆ. ಪರಿಶುದ್ಧಾತ್ಮ ನಿನಗೆ ಹೇಗೆ ಬೇಕೋ ಹಾಗೆ ನಡೆಸು. ಪರಿಶುದ್ಧಾತ್ಮನೇ ನಿನಗೆ ಮಹಿಮೆ ಹೊಂದಬೇಕು. ತಂದೆಯೇ, ನೀನು ಮಹಿಮೆ ಹೊಂದಬೇಕು. ಮಹಿಮೆಗೆ ಯೋಗ್ಯನು, ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ನಾವು ಸ್ವರವನ್ನು ತೆರೆದು ಮನಪೂರ್ವಕವಾಗಿ ಕೈ ಎತ್ತಿ ಹೃದಯವನ್ನು ಎತ್ತಿ ತಂದೆಯಲ್ಲಿ ನಾವು ಆರಾಧಿಸುವ, ಅದನ್ನು ಸ್ತುತಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಗ್ಲೋರಿ 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 ಗ್ಲೋರಿ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನೇ ಸ್ತೋತ್ರ. ಓ ಗ್ಲೋರಿ ಗ್ಲೋರಿ ಗ್ಲೋರಿ. ಎಸ್ ಎಸ್ ಎಸ್. ರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ದೇವಾದಿ ದೇವ ರಾಜಾಧಿರಾಜ ನಿನಗೆ ಸ್ತೋತ್ರವಯ್ಯ, ಕರ್ತರ ಕರ್ತ ಒಡೆಯರ ಒಡೆಯ ನಿನಗೆ ಸ್ತೋತ್ರವಯ್ಯ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಸ್ತೋತ್ರವಯ್ಯ.
ಸ್ತುತಿಸಿ ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಬ್ಬನು ಯೋಗ್ಯನಾಗಿದ್ದಿ ಸ್ವಾಮಿ. ಅಪ್ಪ, ನಿನ್ನ ಪ್ರಸನ್ನತೆ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಕಥನೆ, ನಿನ್ನ ಮಕ್ಕಳಾದ ನಾವು ಕಥನೆ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡುವಾಗ ಕಥನೆ ನೀನು ಮಹಿಮೆ ಹೊಂದುತ್ತಿ. ನಿನಗೆ ಸಂತೋಷವಾಗ್ತದೆ ಕಥನೆ. ನಿನಗೆ ಸಂತೋಷವಾಗುವಾಗ ನೀನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ನಿನ್ನ ನಮ್ಮ ಮಧ್ಯದಲ್ಲಿ ಚಲಿಸುತ್ತಿ ಕಥನೆ. ದೇವಾನಿಗೆ ಸ್ತೋತ್ರ. ಯೇಸುವೇ, ಅಪ್ಪ ತಂದೆ, ಓ ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಉಪಸ್ಥಿತಿಗೆ ಸ್ತೋತ್ರ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್ ಎಸ್, ನಾವೆಲ್ಲರೂ ಸೇರುವ, ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಆತನ್ನು ಸ್ತುತಿಸುವ, ಆರಾಧಿಸುವ. परमोन्नत देवा तुझ्या अस्म्यात राहता, तुझे ते सदा वस्ती करता. परमोन्नत देवा तुझ्या अस्म्यात राहता, तुझे ते सदा वस्ती करता. मोजे कोटे अस्र चालल्या सर्गीच्या बापा, विश्वास तुझे दवरून तुका आराधन करता. मोजे कोटे अस्र चालल्या सर्गीच्या बापा, विश्वास तुझे दवरून तुका आराधन करता. आराधन तुका मोजा बापा, आराधन तुका मोगाळ राया. आराधन तुका मोजा बापा, आराधन तुका मोगाळ राया. तुझ्या पाकाट्या पोंदा म्हाका आसरो तुवें दिलाय. पिराती मोजी वाटुवताय. तुझ्या पाकाट्या पोंदा म्हाका आसरो तुवें दिलाय. पिराती आम्ही सुरक्षित वाटुवताय. मोजे दानांनी कवर जाल्ल्या सताच्या बापा, मोग तुजो नियाळून तुका आराधन करता. मोजे दानांनी कवर जाल्ल्या सताच्या बापा, मोग तुजो नियाळून तुका आराधन करता. आराधन तुका मोजा बापा, आराधन तुका नितीवान देवा. आराधन तुका मोजा बापा, आराधन तुका नितीवान देवा. म्हज्या वाटांनी रातच्या तुझ्या दुतांक तुवें धाडलाय. दूतांक आमकां धाडला. आमी वतना येतना ताजे दूत आमच्या फाटल्यान मुखल्यान आमकां रक्षण दितात, प्रोटेक्शन करतात. कित्याक आमी ताची भुरगीं जावन आसा. तुका उलो मारताना म्हाका जाप दिताय. म्हज्या नांवान वळखतले म्हज्या मोगाळा बापा. सगळे म्हजे जिणेंत तुका आराधन करता. म्हज्या नांवान वळखतले म्हज्या मोगाळा बापा. सगळे म्हजे जिणेंत तुजी आराधन करता. आराधन तुका मोजा बापा, आराधन तुका सर्ववेदारा. आराधन तुका मोजा बापा,
का अपने देवा का अपने सरस्वर बाबा का आराधन तुका नीतिवान देवा आराधन तुका मोजा बापा आराधन तुका सर्ववेदारा सर्वदेवदार देवदेवाचा आम्ही सदा आराधन करूया म्हणून तो आशा देत त्या देवाक आम्ही आराधन करूया ओ री ಬಹಳ ಶಾಂದರೋಬ ಓ ಸಮಯ ಕರ್ತಾಧಿಕರ್ತನ ದೇವಾನಿಗೆ ಸ್ತೋತ್ರಪ್ಪ ತಂದೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಉಪಸ್ಥಿತಿಗಾಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿ ನಿನ್ನಿದ್ದಿ ಕರ್ತನ ದೇವ ರಾಜಾದಿರಾಜನಿಗೆ ಸ್ತೋತ್ರ ತಂದೆ ನೀನು ಒಳ್ಳೆಯವನು ಹಾಲೆಲ್ಲೂಯ್ಯ ರಾಜ ಓ ಗ್ಲೋರಿ 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 ನಮ್ಮ ರಾಜಾದಿರಾಜನಿಗೆ ಕರ್ತಾಧಿಕರ್ತನಿಗೆ ಆರಾಧಿಸುವ ಆದಿಯಲ್ಲಿ ಇದ್ದವನು ಈಗ ಇದ್ದಾನೆ ಇನ್ನು ಮುಂದೆ ಬರುವವನಾಗಿದ್ದಾನೆ ಆತನಿಗೆ ಆರಾಧನೆ ಮಾಡುವನು ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಎಸ್ ಓ ಗ್ಲೋರಿ ಗ್ಲೋರಿ ಗ್ಲೋರಿ
अब तक तूने संभाला मुझे, बाहों में लिए हुए आए तुझे जो मिटाने, वे शस्त्र होंगे बेअसर। आए तुझे जो मिटाने, वे शस्त्र होंगे बेअसर। तेरा रचने वाला तुझ पर Glory, 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 glory. रखता Oh, है thank you, thank you, thank you. अपनी नजर। Thank you, Jesus. तेरा प्रसन्न तुझे स्तोत्र। वाला तुझ पर रखता है अपनी नजर। गिन के स्तुति करूं, बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। गिन के स्तुति करूं, बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। तेरे शत्रु का निशाना तुझ पर होगा ना सफल। तेरे शत्रु का निशाना Glory, glory. तुझ पर होगा ना सफल। आँखों के पुतले जैसे वो रखेगा तुझे हर पल। आँखों के पुतले जैसे वो रखेगा तुझे हर पल। गिन के स्तुति करूं, बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। गिन के स्तुति करूं, बेशुमार तेरे दानों के लिए। अब तक तूने संभाला मुझे, अपनी बाहों में लिए हुए। अब तक तूने संभाला मुझे, अपनी बाहों में लिए हुए। अपनी बाहों में लिए हुए। ಆರಾಧಿಸುವ ಆತನು.
ತಂದೆ ನಿನಗೆ ಸ್ತೋತ್ರಪ್ಪ. ನೀನು ಒಳ್ಳೆಯ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ, ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದಕ್ಕೆ ಸ್ತೋತ್ರ. ನಿನ್ನ ಮಕ್ಕಳಾಗಿ ನಾವು ಮಾಡಿದ ಆರಾಧನೆಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ, ಸ್ತುತಿಯಲ್ಲಿ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ, ಆರಾಧನೆಗೆ ನೀನು ಒಬ್ಬನು ಆಗಿದ್ದಿ ಯೋಗ್ಯನು, ಮಹಿಮೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಂತೆ ಸ್ತೋತ್ರಪ್ಪ. ನಮ್ಮ ಯಜ್ಞವು ನಿನ್ನ ಸನ್ನಿಧಿಗೆ ತಲುಪಕ್ಕೆ ಸ್ತೋತ್ರ, ನಿನ್ನ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ನಮ್ಮ ಯಜ್ಞವು ಸ್ವಾಮಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವಪ್ಪ. ಪ್ರಿಯರೇ, ಇಷ್ಟೊತ್ತು ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ಸ್ತುತಿ ಮಾಡಿದೆವು. ನಮ್ಮ ಆರಾಧನೆ, ಸ್ತುತಿ, ನಮ್ಮ ಯಜ್ಞವು ಆತನು ಸ್ವೀಕಾರ ಮಾಡಿದ್ದಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ಅದಕ್ಕೋಸ್ಕರ ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಹೋಗುವ. ನೇರವಾಗಿ ದೇವರ ವಾಕ್ಯವನ್ನು ಎಷ್ಟು ನಾವು ಕೇಳ್ತೇವೆ ನಾವು ಅಷ್ಟು ನಾವು ಬಲ ಹೊಂದ್ತೇವೆ, ನಿಮಗೆ ಬಲ ಬರ್ತದೆ. ಏಕೆಂದರೆ ಆತನು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ನಿಮಗೆ ಒಂದು ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ. ಮೊದಲನೇ ತಿಮೋತಿಗರೆದ ಪತ್ರಿಕೆಯಲ್ಲಿ 6ರಲ್ಲಿ ನಾವು 15
ಮತ್ತು 16 ಸ್ವಲ್ಪ ಜ್ಞಾನಿಸುವ. ದೇವರ ವಾಕ್ಯ ಹೇಳ್ತದೆ, ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಗುಪ್ತ ಸಮಯದಲ್ಲಿ ಆತನನ್ನು ಪ್ರತ್ಯಕ್ಷಪಡಿಸಿದನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತನೋ ತಾನೊಬ್ಬನೇ ಒಬ್ಬನೇ ಅಮರತ್ವಳನು. ಯಾರು ದೇವರವರು? ಅಮರತ್ವ ದೇವರು. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರನು. ಆತನಿಗೆ ಮಾನವು ನಿತ್ಯಾಧಿಪತಿಯು ಇರಲಿ. ನೋಡಿ, ದೇವರನ್ನು ಯಾರೂ ಕಾಣಲಿಕ್ಕೆ ಆಗುವುದಿಲ್ಲ. ಅಂದರೆ ಪರಲೋಕದಲ್ಲಿ ದೇವರಿದ್ದಾನೆ, ಯಾರು ಕೂಡ ಕಾಣಲಿಕ್ಕೆ ಆಗುವುದಿಲ್ಲ. ಆ ದೇವರ ಹತ್ರ ಒಂದು ದೊಡ್ಡ ಯೋಜನೆ ಉಂಟು. ದೇವರಿಗೆ ಈ ಲೋಕದಲ್ಲಿ ನೆರವೇರಲಿಕ್ಕೆ ಉಂಟು. ಈಗ ಈ ಲೋಕಕ್ಕೆ ಬರಬೇಕಾದರೆ ಅಲ್ಲಿಂದ ಡೈರೆಕ್ಟ್ ಬರಲಿಕ್ಕೆ ದೇವರಿಗೆ ಆಗುವುದಿಲ್ಲ. ಬಂದು ಇಲ್ಲಿ ಕೆಲಸ ಮಾಡಬೇಕೀಗ. ಪ್ರಿಯರೇ, ಅದಕ್ಕೋಸ್ಕರ ಆತನ ಮಗನಿಗೆ ಕಳಿಸಿದ್ದು. ಅಂದರೆ ಸ್ವತಃ ದೇವರೇ ಮನುಷ್ಯನಾಗಿ ಲೋಕಕ್ಕೆ ಬಂದನು. ನೋಡಿ, ನೀವು ಒಂದು ಪವರ್ ಪ್ಲ್ಯಾಂಟ್ ಉಂಟು, ದೊಡ್ಡ ಪವರ್ ಪ್ಲ್ಯಾಂಟ್ ಇರ್ತದೆ. ಅದರಿಂದ ನೀವು ಡೈರೆಕ್ಟ್ ನಿಮ್ಮ ಮನೆಗೆ ಕನೆಕ್ಟ್ ಆದರೆ ಕರೆಂಟ್, ನಿಮ್ಮ ಮನೆಯಲ್ಲಿದ್ದ ಎಲ್ಲ ಲೈಟ್, ಫ್ರಿಜ್ ಎಲ್ಲ ಸುಟ್ಟು ಹೋಗ್ತದೆ. ಅದಕ್ಕೆ ಏನು ಬೇಕು? ಒಂದು ಇನ್ವರ್ಟರ್ ಎಂದು ಉಂಟು, ಅಲ್ಲಿ ಇರ್ತದೆ. ಎಲ್ಲ ಮನೆಯಲ್ಲಿ ಒಂದು ಅದಕ್ಕೆ ಒಳಗಿಂದ ಕನೆಕ್ಟ್ ಇರ್ತದೆ. ಅದಕ್ಕೆ ಬಂದು ಅಲ್ಲಿಂದ ನೀವು ತಗೊಳ್ಳುವಾಗ ನಿಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕರೆಂಟ್ ನಿಮಗೆ ಉಪಯೋಗ ಮಾಡಲಿಕ್ಕೆ ಆಗ್ತದೆ. ನಿಮ್ಮ ಲೈಟ್, ಫ್ರಿಜ್ ಯಾವುದು ಅದು ಸುಟ್ಟು ಹೋಗುವುದಿಲ್ಲ. ಅದೇ ಪ್ರಕಾರ ಅಗಮ್ಯದಲ್ಲಿ ವಾಸ ಮಾಡುವ ದೇವರು, ಸರ್ವಶಕ್ತನಾದ ದೇವರು ಈಗ ಈ ಲೋಕಕ್ಕೆ ಬರಬೇಕು. ಆ ದೇವರಿಗೆ ಬರಬೇಕಾದರೆ ಹೇಗೆ ಬರುವುದು? ಮನುಷ್ಯನಾಗಿ ಬರಬೇಕು. ಈಗ ನೋಡಿ, ದೇವರು ಆತ್ಮಸ್ವರೂಪಿ. ಆತನ ಆತ್ಮಸ್ವರೂಪಿ, ಯಾರಿಗೆ ಕಾಣುವವನಲ್ಲ. ಮನುಷ್ಯನಿಗೆ ಸೃಷ್ಟಿ ಮಾಡಿದ್ದಾನೆ. ಈಡನ್ ಗಾರ್ಡನ್ನಲ್ಲಿ ತನ್ನ ಸ್ವಭಾವವಾಗಿ ಸೃಷ್ಟಿ ಮಾಡಿದ್ದಾನೆ. ತನ್ನ ಆಲೋಚನೆಯಲ್ಲಿ, ಆತ್ಮದಲ್ಲಿ ಸೃಷ್ಟಿ ಮಾಡಿ ಮನುಷ್ಯನಿಗೆ ಶರೀರದಲ್ಲಿ ಅಲ್ಲಿ ಇಟ್ಟಿದ್ದಾನೆ. ಮನುಷ್ಯನು ತಪ್ಪಿ ಹೋಗಿದ್ದಾನೆ, ಅಲ್ಲಿ ಪಾಪ ಮಾಡಿದ್ದಾನೆ, ದೇವರ ವಾಕ್ಯಕ್ಕೆ ಅವಿಧೇಯನಾಗಿದ್ದಾನೆ, ದೇವರಿಂದ ದೂರ ಹೋಗಿದ್ದಾನೆ. ಇಡೀ ಜಗತ್ತಲ್ಲಿ ಮನುಷ್ಯರು ತುಂಬಿಕೊಂಡಿದ್ದಾರೆ. ನೋಡಿ, ಆದಾಮನಿಂದ ನೋಹನವರೆಗೆ 2000 ವರ್ಷ. ನಂತರ ಅಲ್ಲಿಂದ ನಮ್ಮ ಯೇಸು ಕ್ರಿಸ್ತನ ತನಕ 2000 ವರ್ಷ, ಅಂದರೆ 4000 ವರ್ಷ. ನೋಡಿ, ಜನರು ಪಾಪದಲ್ಲಿ ಮುಳುಗಿದ್ದಾರೆ, ದೇವರಿಂದ ಪ್ರತ್ಯೇಕವಾಗಿದ್ದಾರೆ. ಈಗ ಮಾನವನನ್ನು ರಕ್ಷಿಸಬೇಕು, ಮಾನವನಿಗೆ ರಕ್ಷಣೆ ಆಗಬೇಕು. ದೇವರಿಗೆ ಡೈರೆಕ್ಟಾಗಿ ಬಂದು ಇಲ್ಲಿ ಮಾಡಲಿಕ್ಕೆ ಮಾಡುವುದಿಲ್ಲ. ದೇವರು ಹಾಗೆಲ್ಲ ಮಾಡುವುದಿಲ್ಲ. ಈಗ ದೇವರು ಏನು ಮಾಡ್ತಾನೆ? ಮನುಷ್ಯನಾಗಿ ಇಲ್ಲಿ ಬಂದ. ಸ್ತ್ರೀಯರಲ್ಲಿ ಹುಟ್ಟಿದ ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದ, ಸ್ತ್ರೀಯಲ್ಲಿ ಹುಟ್ಟಿ ಈ ಲೋಕಕ್ಕೆ ಬಂದ. ಈಗ ಈ ಲೋಕಕ್ಕೆ ಬಂದು
ಈಗ ಮನುಷ್ಯನಿಗೆ ಬಿಡುಗಡೆ ಮಾಡಬೇಕು. ಅಗಮ್ಯದಲ್ಲಿ ವಾಸ ಮಾಡುವ ದೇವರು, ಬೆಂಕಿ ಅದು. ಈಗ ಲೋಕಕ್ಕೆ ಬರಬೇಕಾದ್ರೆ ಹೇಗೆ ಬರಬೇಕು? ಮನುಷ್ಯನಾಗಿ ಬರಬೇಕು. ಅದಕ್ಕೋಸ್ಕರ ಫಿಲಿಪ್ಪಿಯರ ಪತ್ರಿಕೆಯಲ್ಲಿ ಬರೆದೆ, ಆತನು ಸಂಪೂರ್ಣವಾಗಿ ತಗ್ಗಿಸಿದ. ನಿಮ್ಮ ಹಾಗೆ ನಮ್ಮ ಹಾಗೆ ಆದ, ಭೂಮಿ ಆಕಾಶಗಳು ಸೃಷ್ಟಿ ಮಾಡಿದ ದೇವರು ನಿಮ್ಮ ಹಾಗೆ ನಮ್ಮ ಹಾಗೆ ಆದ. ಪ್ರಿಯರೇ, ಯಾತಕಸ್ರ ನಿಮ್ಮನ್ನು ಮತ್ತು ನಮ್ಮನ್ನು ಬದುಕಿಸಲು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅಮರತ್ವ ಉಳ್ಳವನು ಅಗಮ್ಯವಾದ ಬೆಳಕಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನು ಕಾಣಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಕಾಣಲಿಕ್ಕೆ ಆತನು ಆಗುವುದಿಲ್ಲ. ದೇವರನ್ನು ಯಾರಿಗೆ ಸಾಧ್ಯನೇ ಇಲ್ಲ. ಪುನಃ ದೇವರು ಯಾರು ಕಾಣಲಾರರು. ಆತನಿಗೆ ಮಾನವ ನಿತ್ಯಾಧಿಪತಿಯು ಇರಲಿ. ಅಂದರೆ ಈಗ ಏನಾಗು, ಮಾನವನಾಗಿ ಆತನು ಈ ಲೋಕಕ್ಕೆ ಬಂದ, ನಿನ್ನನ್ನು ಮತ್ತು ನನ್ನನ್ನು ಬದುಕಿಸಲು. ನಾಶನ ಮಾರ್ಗದಲ್ಲಿದ್ದ ಮಾನವನಿಗೆ ಬದುಕಿಸಬೇಕೀಗ. ಅದಕ್ಕೋಸ್ಕರ ಆತನು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದ. ಅದಕ್ಕೋಸ್ಕರ ಫಿಲಿಪ್ಪಿಯರ ಪತ್ರಿಕೆ ನಾವು ಓದುವ ಅಲ್ಲಿ ಸತ್ಯವೇದ ಈ ರೀತಿ ಹೇಳ್ತದೆ. ಫಿಲಿಪ್ಪಿಯರ ಪತ್ರಿಕೆಯಲ್ಲಿ 2 ಈ ರೀತಿ ಹೇಳ್ತಾ ಉಂಟು. 4 ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮಲ್ಲಿ ಪ್ರತಿಯೊಬ್ಬನೂ ಸಹಿತ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿದನು. ದೇವರು ಏನು ಮಾಡಿದನು? ತನ್ನನ್ನು ಬರಿದು ಮಾಡಿಕೊಂಡು ತಗ್ಗಿಸಿಕೊಂಡು ದಾಸನ ರೂಪವಾಗಿ ಬಂದನು. ಏಕೆ? ನೀನು ಮತ್ತು ನಾನು ಶರೀರದಲ್ಲಿ ಪಾಪ ಮಾಡಿದ್ದೇವೆ. ಈಗ ಶರೀರದಲ್ಲಿ ಮಾಡಿದ ಪಾಪದಿಂದ ಬಿಡುಗಡೆ ಆಗಬೇಕು. ನಿನಗೆ ಮತ್ತು ನನಗೆ ಬಿಡುಗಡೆ ಆಗಬೇಕು. ಆದ ಕಾರಣ ಅವನು ಮನುಷ್ಯನಾಗಿ ಬಂದ. ಡೈರೆಕ್ಟ್ ಬರಲಿಕ್ಕೆ ಆಗ್ತದ? ಈಗ ನಿಮಗೆ ಪವರ್ ಪ್ಲ್ಯಾಂಟಿಂದ ನೀವು ಕರೆಂಟ್ ಡೈರೆಕ್ಟ್ ತಗೊಳ್ಳಿಕ್ಕೆ ಆಗ್ತದ ಮನೆಗೆ? ಇಲ್ಲ, ಸಾಧ್ಯನೇ ಇಲ್ಲ. ಒಬ್ಬ ಮಧ್ಯಸ್ಥನು ಬೇಕು. ಅದೇ ಮಧ್ಯಸ್ಥನು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ತಿಮೋತಿಗರ ಪತ್ರಿಕೆಯಲ್ಲಿ ಹೇಳ್ತಾನೆ, ಮನುಷ್ಯರ ಮತ್ತು ದೇವರ ಮಧ್ಯದಲ್ಲಿ ಒಬ್ಬ ಮಧ್ಯಸ್ಥನಿದ್ದಾನೆ, ಅದು ಯೇಸು ಕ್ರಿಸ್ತನಾಗಿದ್ದಾನೆ. ನಿನಗಸ್ರ ನನಗಸ್ರ ವಿಜ್ಞಾಪನೆ ಮಾಡಲಿಕ್ಕೆ ಇವತ್ತು ಕೂಡ ದೇವರ ಬಲಪಾಸದಲ್ಲಿ ಕೂತ್ಕೊಂಡು ಪ್ರಿಯರೇ ಯೇಸು ಕ್ರಿಸ್ತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಏಕೆ ವಿಜ್ಞಾಪನೆ ಮಾಡ್ತಾನೆ? ಮಾನವನು ರಕ್ಷಣೆಗೆ ಬರಬೇಕು. ತಡ ಮಾಡ್ತಾ ಇದ್ದಾನೆ. ಯೇಸು ಹೋಗುವಾಗ ಹೇಳಿದ್ದಾನೆ, ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿವಸ ಜೀವಂತವಾಗಿ ನಂತರ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಪರಲೋಕಕ್ಕೆ ಹೋಗಿ ದೇವರ ಬಲಪಾಸದಲ್ಲಿ ಕೂತ್ಕೊಂಡಿದ್ದಾನೆ. ಹೋಗುವಾಗ ಏನು? ನಾನು ಪುನಃ ಬರ್ತೇನೆ ಎಂದು ಹೇಳಿದ್ದಾನೆ ಆತನು. ನಾನು ಪುನಃ ಬರ್ತೇನೆ ಎಂದು ಆತನು ವಾಗ್ದಾನ ಮಾಡಿದ್ದಾನೆ. ನೋಡಿ, ಪೇತ್ರನ ಪತ್ರಿಕೆ 2 ಈ ರೀತಿ ಹೇಳ್ತಾ ಉಂಟು. ಅಪೊಸ್ತಲ ಪತ್ರಿಕೆ ಹೋಗುವ ನಾವು. ಅಪೊಸ್ತಲದಲ್ಲಿ 1 ಅಪೊಸ್ತಲಲ್ಲಿ ಇಲ್ಲಿ ಈ ರೀತಿ ಹೇಳ್ತದೆ. 1 ಅಪೊಸ್ತಲದಲ್ಲಿ ಅದು ಓದಿ ನಾವು ಪೇತ್ರನ ಪತ್ರಿಕೆಗೆ ಹೋಗುವ. ಅಪೊಸ್ತಲ 1 ನೋಡಿ 11
ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದ, ಎತ್ತಲ್ಪಟ್ಟ, ಅವರ ಕಣ್ಣ ಮುಂದೆ ಮೇಲೆ ಮೇಲೆ ಹೋಗುವಾಗ ಮೇಲೆ ನೋಡ್ತಾ ಇದ್ದಾರೆ ಎಲ್ಲರೂ ಶಿಷ್ಯರು. ಯೇಸು ಅವರ ಕಣ್ಣ ಮುಂದೆ ಮೇಲೆ ಹೋಗಿದ್ದಾನೆ. ಈಗ ಅಲ್ಲಿ ಏನಾಗ್ತದೆ, 10 ಓದೋಣ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದಿಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರವಸ್ತ್ರಧಾರಿಗಳಾದ 2 ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿದ್ದನೋ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ನೀವು ಹೋಗುವಾಗ ನೋಡಿದಿರಲ್ಲ, ನಿಮ್ಮ ಕಣ್ಣ ಎದುರಿಗೆ ಹೋದನು ಆತನು, ಅದೇ ರೀತಿಯಲ್ಲಿ ಪುನಃ ಆತನು ಬರುತ್ತಾನೆ ಎಂದು ಯಾರು ಅವರಿಗೆ ಮೆಸೇಜ್ ಕೊಟ್ಟರು. ದೇವದೂತರು ಬಂದು ಮೆಸೇಜ್ ಕೊಟ್ಟು 2 ಪುರುಷರಂತೆ ಅವರಿಗೆ ಹೇಳ್ತಾ ಇದ್ದಾರೆ, ಯಾಕೆ ನೋಡ್ತಾ ಇದ್ದೀರಿ ಗಲಿಲಾಯವರೇ? ಯಾವ ರೀತಿ ನಿಮ್ಮ ಕಣ್ಣ ಎದುರಿಗೆ ಹೋಗಿದ್ದಾನೆ ಅದೇ ರೀತಿಯಲ್ಲಿ ಪುನಃ ಆತನು ಬರುತ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತನು ಪುನಃ ಬರ್ತಾನೆ. ಪುನಃ ಬರುವ ಸಮಯದಲ್ಲಿ ಪ್ರಿಯರೇ ನಾವು ಮತ್ತು ನೀವು ಇದ್ದೇವೆ. ಏಕೆ? ನೀವು ಕಷ್ಟ ಸಂಕಟಕ್ಕೆ ಒಳಗಾಗಬಾರದು. ಬರುವ ಸಮಯದಲ್ಲಿ ಲೋಕಕ್ಕೆ ಕಷ್ಟ ಸಂಕಟ ಬರುತ್ತದೆ ಎಂದು ಸತ್ಯವೇದ ಹೇಳ್ತದೆ. ಅದಕ್ಕೆ ನೀವು ಮತ್ತು ನಾವು ಒಳಗಾಗಬಾರದು. ಯಾರು? ನೀತಿವಂತರು ಒಳಗಾಗಬಾರದು. ಪ್ರಿಯರೇ, ಒಂದು ಸರಿ ಯೇಸು ಕ್ರಿಸ್ತನು ಬಂದದ್ದು ಪಾಪಿಗಳಿಗೋಸ್ಕರ ಬಂದದ್ದು ಈ ಲೋಕಕ್ಕೆ. ಪಾಪಿಗಳಿಗೋಸ್ಕರ ರಕ್ಷಣೆ ಕೊಡಲಿಕ್ಕೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದನು. ಆತನು ಆಲ್ರೆಡಿ ತನಗೆ ಕೊಟ್ಟ ಕೆಲಸ ಆತನು ಮಾಡಿದನು. ಶಿಲುಬೆಯಲ್ಲಿ ಮಾಡಿ ಮುಗಿಸಿದನು. ಸತ್ತು 3ನೇ ದಿವಸ ಜೀವಂತವಾಗಿ ಈಗ ಪರಲೋಕದಲ್ಲಿ ದೇವರ ಬಲಪಾಸದಲ್ಲಿ ಇದ್ದಾನೆ. ಪುನಃ ಬರ್ತಾನೆಂದು ಸತ್ಯವೇದ ಹೇಳ್ತದೆ. ಶಿಷ್ಯರು ಬಂದು ಯೇಸುಗೆ ಕೇಳ್ತಾರೆ, ನೀನು ಪುನಃ ಬರೋದು ಯಾವಾಗ ನೀನು ಬರ್ತಿ? ಯೇಸು ಹೇಳ್ತಾ ಇದ್ದೇನೆ, ಒಂದು ಗುರುತು ಕೊಡ್ತಾ ಇದ್ದೇನೆ. ಯಾವ ಡೇಟ್ ಕೊಡಲಿಲ್ಲ, ಸಮಯ ಏನು ಕೊಡಲಿಲ್ಲ, ಆದರೆ ಒಂದು ಗುರುತು ಹೇಳಿದ್ದಾನೆ. ನಾನು ಬರುವ ಸಮಯದಲ್ಲಿ ಅಲ್ಲೆಲ್ಲಿ ಭೂಕಂಪ ಆಗ್ತದೆ, ಜನರ ವಿರುದ್ಧವಾಗಿ ಜನರು ನಿಲ್ತಾರೆ, ಧರ್ಮದ ವಿರುದ್ಧವಾಗಿ ನಿಂತು ಜನರು ಆ ರೀತಿ ನಡೆಯುತ್ತಾರೆ, ಯುದ್ಧ ಆಗ್ತದೆ, ಅಲ್ಲಿ ಬರಗಾಲ ಬರ್ತದೆ, ಕಾಯಿಲೆ ಬರ್ತದೆ, ಲೋಕದಲ್ಲಿ ವಿಧ ರೀತಿಯಲ್ಲಿ ಕಾಯಿಲೆ ಬರ್ತದೆ, ಮನುಷ್ಯನಿಗೆ ದಿಕ್ಕು ಕಾಣುವುದಿಲ್ಲ, ಕಷ್ಟ ಸಂಕಟಕ್ಕೆ ಒಳಗಾಗ್ತಾರೆ ಲೋಕದಲ್ಲಿ. ಆವಾಗ ನಿಮ್ಮ ನಡುಕಟ್ಟನ್ನು ಕಟ್ಟಿರಿ, ಮೇಲೆ ನೋಡಿರಿ ಎಂದು ಯೇಸು ಗುರುತಿ ಹೇಳಿದ್ದಾನೆ. ಆ ಕಾಲದಲ್ಲಿ ನಾವು ಇದ್ದೇವೆ. ನಮ್ಮ ಕಣ್ಣ ಎದುರದಿ ಆಗ್ತಾ ಉಂಟು ಇದೆಲ್ಲ. ಈ ಕಾಲ ಯೇಸು ಬರುವ ಕಾಲವಾಗಿದೆ. ಆತನು ಈಗ ಬರುವುದು ಯಾರಿಗೋಸ್ಕರ ಬರ್ತಾನೆ ಪ್ರಿಯರೇ? ನೀತಿವಂತರಿಗೋಸ್ಕರ ಬರ್ತಾನೆ. ಯಾರು ನೀತಿವಂತರು? ಯಾರ್ಯಾರ ಪಾಪ ಯೇಸುವಿನ ರಕ್ತದಿಂದ ತೊಲಲ್ಪಟ್ಟಿದೆ, ಯೇಸುಗೆ ಸ್ವಂತ ರಕ್ಷಕನೊಂದು ಯಾರು ಸ್ವೀಕಾರ ಮಾಡಿದ್ದಾರೆ, ಅವರು ನೀತಿವಂತರೆಂದು ಸತ್ಯವೇದ ಹೇಳ್ತದೆ. ನೀತಿವಂತರಿಗೋಸ್ಕರ ಆತನು ಬರ್ತಾನೆ, ಪಾಪಿಗಳಿಗೋಸ್ಕರ ಅಲ್ಲ. ಪಾಪಿಗಳಿಗೋಸ್ಕರ ಒಂದು ಸರಿ ಬಂದು ತನ್ನ ರಕ್ತವನ್ನು ಕೊಟ್ಟು ಸತ್ತು ಪುನರುತ್ತನಾಗಿ ಪರಲೋಕ ಹೋಗಿದ್ದಾನೆ. ಈಗ ಬರುವುದು ನೀತಿವಂತರಿಗೋಸ್ಕರ, ಪಾಪಿಗಳಿಗೋಸ್ಕರ ಆತನು ಬರುವುದಿಲ್ಲ. ಪ್ರಿಯರೇ, ಅದಕ್ಕೋಸ್ಕರ ತಡವಾಗ್ತಾ ಉಂಟು. ಯಾರೂ ನಾಶವಾಗಬಾರ್ದೆಂದು, ಒಬ್ಬರೂ ನಾಶವಾಗಬಾರ್ದು, ಎಲ್ಲರೂ ರಕ್ಷಣೆ ಆಗಬೇಕೆಂದು ದೇವರ ಚಿತ್ತವಾಗಿದೆ. ಅದಕ್ಕೆ ತಡ ಮಾಡ್ತಾ ಇದ್ದಾನೆ. ಸಮಯ ಆಗಿದೆ, ಯೇಸು ಬರುವ ಸಮಯ ಆಗಿದೆ ಆಲ್ರೆಡಿ. ಆ ಸಮಯದಲ್ಲಿ ನೀವು ಮತ್ತು ನಾವು ಜೀವಿಸ್ತಾ ಇದ್ದೇವೆ. ಪೇತ್ರನ ಪತ್ರಿಕೆ 2ನೇ ಪತ್ರಿಕೆಯಲ್ಲಿ 3ರಲ್ಲಿ 9 ನಾವು ಓದುವ. ಅಲ್ಲಿ ಪೇತ್ರನು ಹೇಳ್ತಾನೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು
ತಡ ಮಾಡುವನಲ್ಲ. ಆತನು ತಡ ಮಾಡುವನಲ್ಲ, ಆತನು ಫಿಕ್ಸ್ ಮಾಡಿದ್ದಾನೆ. ಅದು ಆತನಿಗೆ ಮಾತ್ರ ಗೊತ್ತುಂಟು. ಒಂದು ಡೇಟ್, ಒಂದು ಸಮಯ, ಟೈಮಿಂಗ್ ಫಿಕ್ಸ್ ಮಾಡಿದ್ದಾನೆ ಆತನು. ಇಂಥ ವರ್ಷ, ಇಂಥ ಡೇಟ್, ಇಂಥ ತಿಂಗಳು, ಇಂಥ ನಿಮಿಷದಲ್ಲಿ ನಾನು ಕೆಳಗೆ ಬರ್ತೇನೆ. ಏಕೆ? ನೀತಿವಂತರಿಗೆ ಹೆಸರ ಆತನು ಬರ್ತಾನೆ, ಸಭೆಗೆ ಹೆಸರ ಬರ್ತಾನೆ ಆತನು. ಅದಕ್ಕೆ ಹೇಳ್ತಾನೆ, ಈಗ ಏನಾಗ್ತಾ ಉಂಟು, ಎಲ್ಲ ಕಡೆಯಲ್ಲಿ ಸುವಾರ್ಥ ಸಾರ್ತಾ ಉಂಟು. ಯೇಸು ಬರ್ತಾನೆ, ಯೇಸು ಬರ್ತಾನೆ ಎಂದು ಸುವಾರ್ಥ ಹೇಳ್ತಾ ಉಂಟು. ಈಗ ಸುವಾರ್ಥ ಕೇಳಿದವರು ಅವರು ಎಣಿಸಿದ್ದೇನು, ಈಗಲೇ ಬರ್ತಾನೆ ಎಂದು. ಅವರಿಗೆ ಕಷ್ಟ ಸಂಕಟ ಬರುವಾಗ ಅಯ್ಯೋ ಒಂದು ಸಾರಿ ಯೇಸು ಬಂದು ಕೊಂಡೋಗಲಿ ಹೇಳ್ತಾರೆ. ಮತ್ತು ಯೇಸು ತಡವಾಯಿತು ಎಂದು ನಿರಾಶೆ ಆಗ್ತಾರೆ. ಅವರ ಮನಸ್ಸಲ್ಲಿದೆ, ಇವರು ಯೇಸು ಬರ್ತಾನೆ ಎಂದರೆ ಇವರು ಇಷ್ಟು ತನಕ ಏಕೆ ಬರಲಿಲ್ಲ. ನೋಡಿ, ಇಲ್ಲಿ ಅದೇ ಹೇಳ್ತದೆ, ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸೋಕ್ಕೆ ತಡ ಮಾಡ್ತಾನೆಂದು ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವನಲ್ಲ. ಆತನು ತಡ ಮಾಡುವುದಿಲ್ಲ, ರೈಟ್ ಟೈಮಕ್ಕೆ ಆತನು ಬರ್ತಾನೆ. ಪುನಃ ಹೇಳ್ತಾನೆ, ಯಾಕೆ ತಡ ಮಾಡ್ತಾನೆ ಪ್ರಿಯರೇ? ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ. ಯಾರು ಕೂಡ ನಾಶವಾಗಬಾರದು, ಯಾರು ಕೂಡ ಕಷ್ಟ ಸಂಕಟಕ್ಕೆ ಒಳಗಾಗಬಾರದು, ಆ ಸಮಯಕ್ಕೆ ಹೋಗಬಾರದು. ದೇವರ ಮಕ್ಕಳು ಹೋಗಬಾರ್ದು, ಆತನಿಗೆ ಸ್ವೀಕಾರ ಮಾಡಿದವರು ಅಲ್ಲಿ ಹೋಗಬಾರ್ದೆಂದು. ಈಗ ಇನ್ನೂ ಕೂಡ ಜನರಿದ್ದಾರೆ ರಕ್ಷಣೆ ಹೊಂದಲಿಕ್ಕೆ, ಅವರು ಒಳಗೆ ಬರಬೇಕು, ಅವರು ಒಳ ಬರಬೇಕೆಂದು ಕಾಯ್ತಾ ಇದ್ದಾನೆ ಆತನು. ನೋಯನ ಸಮಯದಲ್ಲಿ ಇಡೀ ಲೋಕವು, ಜಗತ್ತು ಆತನು ಏನು ಮಾಡಿದನು? ಒಂದು ಸರಿ ನಾಶ ಮಾಡಿದನು. ನೋಯಿಗೆ ನಾವೇ ಕಟ್ಟಿ ಹೇಳಿದನು. ಸಮಯ ಆಯಿತು, 120 ವರ್ಷ ಆತನು ಏನು ಮಾಡಿದ? ಸುವಾರ್ಥ ಸಾರಿದ, ನೋಯೆ ಕಟ್ಟಿ ರೆಡಿ ಆಯಿತು. ನಂತರ ಏನಾಯಿತು? ಆ ಸಮಯ ಬಿಟ್ಟು 7 ವರ್ಷ ದೇವರು ಕಾಯ್ದನು. ಯಾರಾದರೂ ಬಂದರೆ ಬರಲಿ, ಮನಸ್ಸಂತರಾಗಿ ಪಶ್ಚಾತ್ತಾಪಾಗಿ ಈ ನಾವೇ ಒಳಗೆ ಬರಲಿ ಎಂದು. ಯಾರು ಪಶ್ಚಾತ್ತಾಪ ಪಡಲಿಲ್ಲ, ಬರಲಿಲ್ಲ. ಖಾಲಿ ನೋಯನ 3 ಮಕ್ಕಳು, 3 ಸೊಸೆ, ಹೆಂಡತಿ ಮಾತ್ರ ಒಳಗೆ ಹೋದರು. 7 ವರ್ಷ ಕಾಯ್ದನು, ಯಾರೋ ಕಾಯಿಲ್ಲ. ಮತ್ತೆ ದೇವರೇ ಬಾಗಿಲು ಬಂದ್ ಮಾಡಿದನು. ಅದೇ ಪ್ರಕಾರ ಯಾರೂ ನಾಶವಾಗುವುದು ದೇವರ ಚಿತ್ತ ಅಲ್ಲ. ಸಮಯ ಆಗಿದೆ, ದೇವರು ಕಾಯ್ತಾ ಇದ್ದಾನೆ. ಒಂದು ಗ್ರೇಸ್ ಪ್ರೇಡ್ ಕೊಡ್ತಾ ಇದ್ದಾನೆ, ಗ್ರೇಸ್ ಪ್ರೇಡ್ ಕೊಡ್ತಾ ಇದ್ದಾನೆ. ಏಕೆ? ಬಂದರೆ ಬರಲಿ ಯಾರಾದರೂ ಮಾನಸಂತರಾಗಿ ಈ ಸುವಾರ್ತೆಯನ್ನು ಕೇಳಿ. ಸತ್ಯ ವೇದ ಹೇಳ್ತದೆ 24ನೇ ಅಧ್ಯಾಯದಲ್ಲಿ ಎಲ್ಲ ಜಗತ್ತಿಗೆ ಸುವಾರ್ಥ ಸಾರಲ್ಪಡಬೇಕಂತೆ. ಇಡೀ ಜಗತ್ತಿಗೆ ಸುವಾರ್ಥ ಸಾರ್ತಾ ಉಂಟು. ಈ ಒಂದು ಆಧುನಿಕ ಕಾಲದಲ್ಲಿ ಈ ಟೆಕ್ನಾಲಜಿ ಆಗಿ ಎಲ್ಲ ಕಡೆಯಲ್ಲಿ ಸುವಾರ್ಥ ಹೋಗ್ತಾ ಉಂಟು. ಯೇಸು ಏನು ಮಾಡಿದ್ದಾನೆ ಈ ಲೋಕಕ್ಕೆ ಬಂದು, ಇದು ತಿಳ್ಕೊಂಡು ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಆತನ ಕಡೆಗೆ ಬರಬೇಕಂತ, ದೇವರ ಕಡೆಗೆ ಬಂದು ಆತನ ಸ್ವೀಕಾರ ಮಾಡಬೇಕಂತ ದೇವರು ಬಯಸ್ತಾನೆ. ಒಬ್ಬರು ನಾಶವಾಗಬಾರ್ದು. ನೋಡಿ, ಒಬ್ಬರು ಯಾವನಾದರೂ ನಾಶ ಮಾಡುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷನಾಗಿದ್ದಾನೆ. ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಯೇಸುವಿನ ಕಡೆಗೆ ತಿರುಗಿಕೊಳ್ಳಬೇಕು ಎಂದು ಆತನು ಬಯಸ್ತಾನೆ. ಏನು ಬಯಸ್ತಾನೆ ಆತನು ಒಳ್ಳೆಯದನ್ನೇ ಬಯಸ್ತಾನೆ. ಮಾನವನದ್ದು ನಾಶವಾಗಬಾರ್ದು, ಕಷ್ಟ ಸಂಕಟಕ್ಕೆ ಒಳಗಾಗಬಾರ್ದು. ಆ ಕಷ್ಟ ಸಂಕಟದ ವಿಷಯದಲ್ಲಿ ಅಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಭಯಂಕರ ಕ್ರೂರವಾದ ಸಮಯ ಬರ್ತದೆ ಲೋಕಕ್ಕೆ ಶೀಘ್ರವಾಗಿ. ಅದಕ್ಕೆ ದೇವರ ಮಕ್ಕಳು ಒಳಗಾಗಬಾರ್ದು. ಅದಕ್ಕೆ ತಿರುಗಿಕೊಳ್ಳಿರಿ ದೇವರ ಕಡೆಗೆ ಹೇಳ್ತಾನೆ. ನೀವು ದೇವರ ಕಡೆಗೆ ತಿರುಗಿರಿ ಹೇಳ್ತಾನೆ. ಹಾಗಾದರೆ ಮಾನವನು ಯಾವ ಕಡೆಗೆ ಹೋಗ್ತಾ ಇದ್ದಾನೆ, ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾನೆ ಮಾನವನು? ಅರ್ಥ, ನಾಶನ ಮಾರ್ಗದಲ್ಲಿದ್ದಾನೆ. ಈಗ ಆತನು ತಿರುಗಿಬೇಕು. ಈ ಸ್ವರವನ್ನು ಕೇಳಿ ಆತನು ದೇವರ ಕಡೆಗೆ ತಿರುಗಿಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು ನಾವು ರಕ್ಷಣೆ ಹೊಂದಬೇಕೆಂದು ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ತಿರುಗಿಕೊಳ್ಳಬೇಕೆಂದು ಅಪೇಕ್ಷವನಾಗಿದ್ದಾನೆ. ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಆತನು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ.
ಕಾಯ್ತಾ ಇದ್ದಾನೆ. ಏಕೆ? ಆತನ ಕೃಪೆ ಉಂಟು. ಈಗ ಆತನು ಕರುಣಾಮಯನು, ದಯಾಳು ದೇವರಾಗಿದ್ದಾನೆ. ಈಗ ಕರುಣಾಮಯನು, ಈಗ ದಯಾಳು ಆತನು, ಈಗ ಪ್ರೀತಿಯುಳ್ಳ ದೇವನು. ಆ ಸಮಯ ಆದ ನಂತರ ಆತನು ಯಾರಿಗೆ ಕೂಡ ಪ್ರೀತಿ ತೋರಿಸುವುದಿಲ್ಲ, ಕರುಣೆ ತೋರಿಸುವುದಿಲ್ಲ. ಏಕೆ? ಸಮಯ ಕೊಟ್ಟ, ಮಾನವನಿಗೆ ಅವಕಾಶದಿಂದ ಅವಕಾಶ ಕೊಟ್ಟ ಆಯಿತು. ನಂತರ ಆತನು ಅಲ್ಲಿ ಆತನ ಈ ಗುಣ ತೋರಿಸುವುದಿಲ್ಲ. 7 ವರ್ಷಕ್ಕೆ ಬಿಟ್ಟು ಬಿಡ್ತಾನೆ, ಸೈತಾನ ಕೈಗೆ ಹೋಗ್ತದೆ ಈ ಲೋಕ. ಪ್ರಿಯರೇ, ಈಗ ಅವಕಾಶ ಉಂಟು ನಮಗೆ, ಈಗ ಅವಕಾಶ, ದೇವರ ಕಡೆಗೆ ತಿರುಗಲಿಕ್ಕೆ ಈಗ ಅವಕಾಶ ಉಂಟು. ಮುಂದೆ ಹೇಳ್ತಾನೆ, ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಕರ್ತನ ದಿನವು ಕಳ್ಳನು ಬರುವಂತೆ. ಕಳ್ಳನು ಹೇಳಿ ಬರ್ತಾನ? ಹೇಳಿ ಬರುವುದಿಲ್ಲ. ಕದ್ದುಕೊಳ್ಳಿಕ್ಕೆ ಹೇಳಿಕೊಂಡು ಬರುವುದಿಲ್ಲ ಆತನು, ಕಳ್ಳನು. ಆ ರೀತಿಯಲ್ಲಿ ಯೇಸು ಬರ್ತಾನೆ. ಪುನಃ ಹೇಳ್ತಾನೆ, ಆ ದಿನದಲ್ಲಿ ಆಕಾಶ ಮಂಡಲು ಘೋಷದಿಂದ ಇಲ್ಲದೆ ಹೋಗುವುದು. ಒಂದು ಭಯಂಕರ ದಿನ ಬರ್ತದೆ. ಅದರ ಮೊದಲು ಆತನ ಕಡೆಗೆ ತಿರುಗಿಬೇಕೆಂದು ಆತನು ಬಯಸ್ತಾನೆ. ಇಲ್ಲಿ 14ರಲ್ಲಿ ಆತನು ಹೇಳ್ತಾನೆ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವರಾಗುವುದರಿಂದ ಶಾಂತವಾಗಿದ್ದು. ಆದ ಕಾರಣ ಇವುಗಳನ್ನು ಈಗ ನೋಡ್ತಿರಲ್ಲ, ಜಗತ್ತಲ್ಲಿ ಏನೇನು ನಡೆಯುತ್ತಾ ಉಂಟು, ನೀವು ಶಾಂತರಾಗಿರಿ, ಕರ್ತನಲ್ಲಿ ಇರಿರಿ. ನೀವು ಕರ್ತನ ಅನುನತೆಯಲ್ಲಿ ಇರಿರಿ, ಪ್ರಾರ್ಥನೆಯಲ್ಲಿ ಇರಿರಿ. ನೀವು ನಿಮ್ಮ ದೃಷ್ಟಿ ಆತನ ಮೇಲೆ ಇರಲಿ, ಆತನ ಮುಖದೃಷ್ಟಿಯನ್ನು ನೋಡಿರಿ. ನೀವು ಯಾವಾಗ ಆತನ ಮುಖದೃಷ್ಟಿಯನ್ನು ನೋಡ್ತೇವೆ ನಾವು, ಆಗ ಆತನ ಆ ಸತ್ಯದ ಪರಿಜ್ಞಾನ, ಆತ್ಮಿಕ ಜ್ಞಾನ, ತಿಳುವಳಿಕೆ ನಿಮಗೆ ಬರ್ತದೆ. ನೀವು ಆತನ ಕೈಗೆ ನೋಡಿದರೆ ಆಶೀರ್ವಾದ ಬರ್ತದೆ. ಕೈಯಿಂದ ಮಾಡುವುದೇನು? ಆಶೀರ್ವಾದ ಬರ್ತದೆ. ಆದರೆ ಮುಖಕ್ಕೆ ನೋಡುವಾಗ ಸತ್ಯದ ಪರಿಜ್ಞಾನ ಎಲ್ಲ ನಿಮಗೆ ಆತನು ಕೊಡುತ್ತಾನೆ. ಏನು ಬೇಕು ಇವತ್ತು? ಸತ್ಯದ ಪರಿಜ್ಞಾನ ಬೇಕು. ಸತ್ಯದಿಂದ ನಡೆಯಬೇಕು, ಆತ್ಮದಿಂದ ನಡೆಯಬೇಕು. ಆತನನ್ನು ದೃಷ್ಟಿಸುವವರು ಲಜ್ಜೆಗೆ ಈಡಾಗುವುದಿಲ್ಲ ಎಂದು ಸತ್ಯವೇದ ಹೇಳ್ತದೆ. ಕೀರ್ತನೆ 34. ಪ್ರಿಯರೇ, ದೇವರು ಮನುಷ್ಯನಿಗೆ ಅವಕಾಶ ಕೊಡ್ತಾನೆ. ಅದಕ್ಕೆ ಶಾಂತವಾಗಿರಿ ಹೇಳ್ತಾನೆ, ಗಲಿಬಿಲಿ ಆಗಬೇಡಿರಿ ಹೇಳ್ತಾನೆ. ಕಾದಿರಿ, ಆತನಿಗೆ ಕಾದುಕೊಳ್ಳಿರಿ ಹೇಳ್ತಾನೆ, ಶಾಂತ ಭಾವದಿಂದ. ಪುನಃ ಹೇಳ್ತಾನೆ ಆತನು, ನಿರ್ಮಲರಾಗಿಯೂ ನಿರ್ದೋಷಿಯಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಹೇಳ್ತಾನೆ. ಏನು ಹೇಳ್ತದ್ದೇನೆ ಆತನು? ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಪ್ರಯಾಸ ಪಡಬೇಕು. ಹೇಗೆ ಪ್ರಯಾಸ ಪಡುವುದು? ಮನುಷ್ಯನ ಬಲದಿಂದ ಆಗ್ತದಾ? ಆಗುವುದಿಲ್ಲ. ಮನುಷ್ಯನ ಬಲದಿಂದ ಆಗುವುದಿಲ್ಲ. ನೀವು ಎಷ್ಟು ಪ್ರಯತ್ನ ಮಾಡಿದರೂ ಆಗುವುದಿಲ್ಲ. ನೀವು ಏನು ಮಾಡಬೇಕು? ಯಥಾರ್ಥ ರೀತಿಯಲ್ಲಿ ನಡೆಯಬೇಕು. ದೇವರ ಮುಂದೆ ಯಥಾರ್ಥ ರೀತಿಯಲ್ಲಿ ನಡೆಯುವಾಗ ಏನು ಮಾಡ್ತಾನೆ? ಆತನು ನಿಮಗೆ ಪರಿಶುದ್ಧ ಮಾಡ್ತಾನೆ. ನೀವು ಯಥಾರ್ಥ ರೀತಿಯಲ್ಲಿ ನಡೆಯುವಾಗ ಆತನ ದೃಷ್ಟಿಯಲ್ಲಿ ಯಥಾರ್ಥ ರೀತಿಯಲ್ಲಿ ಇರಬೇಕು ನಾವು. ಆಗ ಮಾತ್ರ ಆತ ನಿಮಗೆ ಏನು ಮಾಡ್ತಾನೆ? ಪರಿಶುದ್ಧ ರೀತಿಯಲ್ಲಿ ನಡೀತಾನೆ. ನಿರ್ಮಲನಾಗಿಯೂ ನಿರ್ದೋಷಿಯಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿ ಎಂದು ಹೇಳ್ತಾನೆ. ನಾವು ಪ್ರಯಾಸ ಪಡಬೇಕು. ಆತನು ಮಾಡುವ ಆತನ ಪ್ರಯಾಸ ಹೇಗೆ ಪಡಬೇಕು? ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ದೃಷ್ಟಿ ಇಡಬೇಕು. ಯೇಸು ಏನು ಹೇಳಿದ್ದಾನೆ, ನಮ್ಮ ವಿಷಯದಲ್ಲಿ ಏನು ಹೇಳಿದ್ದಾನೆ, ಅದೆಲ್ಲ ನೀವು ಏನು ಮಾಡಬೇಕು? ಓದಬೇಕು, ಕೇಳಬೇಕು. ಕೇಳಿ ಅದರ ಪ್ರಕಾರ ನಡೆಯಬೇಕು. ದೇವರ ಭಯಭಕ್ತಿಯಲ್ಲಿ ನಡೆಯಬೇಕು. ಏಕೆ? ಬರುವ ಸಮಯ ಆಗಿದೆ ಲೋಕಕ್ಕೆ. ಆತನು ಬರ್ತಾನೆ. ಏಕೆ? ನಿನಗಸ್ರ ಬರ್ತಾನೆ. ನೀತಿವಂತರಿಗಸ್ರ ಆತನು ಬರ್ತಾನೆ. ಪಾಪಿಗಳಿಗಸ್ರ ಆತನು ಬರುವುದಿಲ್ಲ. ಒಂದು ವಾಕ್ಯ ಓದಿ ಮುಗಿಸುವ ನಾವು. ಒಂದು ವಾಕ್ಯ ಪ್ರಕಟಣೆ ಗ್ರಂಥದಲ್ಲಿ ಆತನು ಹೇಳ್ತಾನೆ 7:1 ಇಗೋ ಮೇಘದೊಳಗೆಯಿಂದ ಬರುತ್ತಾನೆ.
ಈಗೋ ಮೇಘದೊಳಗಿಂದ ಬರ್ತಾನೆ, ಮೇಲಿಂದ ಬರ್ತಾನೆ ಆತನು ಬರುತ್ತಾನೆ. ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು. ಪುನಃ ಹೇಳ್ತಾನೆ, ಆತನನ್ನು ಹಿರಿಯದವರು ಸಹ ಕಾಣುವವರು. ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನು ನೋಡಿ ಎದೆ ಬಡಿದುಕೊಳ್ಳುವವರು. ಅಂದರೆ ಯಾವಾಗ ಅದು ನೋಡುವುದು? ಇದು ಯಾವಾಗ ವಾಕ್ಯ? ಯಾವಾಗೆಂದರೆ ಸಭೆ ಎತ್ತಲ್ಪಟ್ಟ ನಂತರ 7 ವರ್ಷ ಆದ ನಂತರ ಪುನಃ ಯೇಸು ಬಹಿರಂಗವಾಗಿ ಬರ್ತಾನೆ, ಬಹಿರಂಗವಾಗಿ ಲೋಕಕ್ಕೆ ಬರ್ತಾನೆ. ಆಗ ಎಲ್ಲರೂ ನೋಡ್ತಾರೆ, ಎಲ್ಲ ಜಾತಿ ಕುಲ ಭಾಷೆ ಜನರು ಎಲ್ಲರೂ ಆತನನ್ನು ನೋಡ್ತಾರೆ. ಆಗ ಗೊತ್ತಾಗ್ತದೆ ಯೇಸುವೇ ದೇವರೆಂದು. ಆಗ ಎದೆ ಬಡ್ಕೊಳ್ತಾರೆ, ಅಯ್ಯೋ ನಾವು ಏನು ಮಾಡಿದೆ, ನಾವು ಸ್ವೀಕಾರ ಮಾಡಲಿಲ್ಲ ಆತನಿಗೆ, ದೇವರನ್ನು ನಾವು ಸ್ವೀಕಾರ ಮಾಡಲಿಲ್ಲಲ್ಲ, ನಾವು ಹೀಗೆ ಏಕೆ ಮಾಡಿದ್ದೇವೊಂದು. ಆ ಸಮಯದಲ್ಲಿ ಏಕೆ ಆ ಸಮಯದಲ್ಲಿ ಜನರು ಹೇಳ್ತಾರೆ, ಏಕೆ ಎಲ್ಲರ ಕಣ್ಣು ಆತನನ್ನೇ ನೋಡುವುದು. ಏಕೆ ಈಗ ಆತನು ಸಭೆಗಸ್ರ ಬರ್ತಾನೆ, ಮಧ್ಯ ಆಕಾಶದಲ್ಲಿ ಬಂದು ಬರ್ತಾನೆ ಆತನು. ಸಭೆ ಎತ್ತಲ್ಪಡಬೇಕು. ಅದಕ್ಕೋಸ್ಕರ ವಿವರಣವಾಗಿ 7 ಸಭೆ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. 7 ಸಭೆ ಬರೆಯಲ್ಪಟ್ಟು 3ನೇ ಅಧ್ಯಾಯದ ನಂತರ ಸಭೆ ವಿಷಯದಲ್ಲಿ ಬರೆಯಲ್ಪಡಲಿಲ್ಲ. ಸಭೆ ಇಲ್ಲ ಇಲ್ಲಿ. ಸಭೆ ಎತ್ತಲ್ಪಡ. ಸಭೆ ಎಂದರೆ ನಾವು ಸಭೆ ಎಂದರೆ ದೇವರು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ, ನಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ದೇವರ ಮಂದಿರವಾಗಿ ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ. ನಿಮಗೆ ಗೊತ್ತಿಲ್ಲವೋ, ನೀವು ದೇವರ ಮಂದಿರವಾಗಿದ್ದೀರಿ, ದೇವರು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ನೀವು ಗರ್ಭಗುಡಿಯಾಗಿದ್ದೀರಿ, ನೀವು ಮಂಜೂಷರವಾಗಿದ್ದೀರಿ. ವಿಧ ರೀತಿಯಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಏಕೆ ನೀವು ದೇವರ ಮಕ್ಕಳಾಗಿದ್ದೀರಿ, ನೀವು ಕ್ರಿಸ್ತನವರಾಗಿದ್ದೀರಿ. ಪ್ರಿಯರೇ, ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಬರ್ತಾನೆ. ಆ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸತ್ಯವೇದನು ಓದಿರಿ, ವಾಕ್ಯ ಕೇಳಿರಿ, ಪ್ರಾರ್ಥನೆ ಮಾಡಿರಿ, ಸತ್ಯವು ತಿಳ್ಕೊಳ್ಳಿ. ಸತ್ಯ ನಿಮಗೆ ಬಿಡುಗಡೆ ಮಾಡುವುದು. ಮನುಷ್ಯನಿಗೆ ಏನು ಬಿಡುಗಡೆ? ಸತ್ಯ ಬಿಡುಗಡೆ. ಸತ್ಯ ಯಾರು? ಯೇಸು ಕ್ರಿಸ್ತನು ಮಾತ್ರ ಸತ್ಯ. ಖಂಡಿತ ನಿಮಗೆ ಅರ್ಥ ಆಯಿತು ನಂಬುತ್ತೇನೆ ಪ್ರಿಯರೇ. ಈ ವಾಕ್ಯದಿಂದ ದೇವರನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿಯುಳ್ಳ ತಂದೆ, ನಿಮಗೆ ಸ್ತೋತ್ರ. ಈ ಸಮಯಕ್ಕಾಗಿ ಸ್ತೋತ್ರ. ನೀನು ದೇವರ ಮಕ್ಕಳ ಸಂಗಡ ನೀನು ಮಾತಾಡಿದ್ದಕ್ಕೆ ಸ್ತೋತ್ರ. ಅಗಮ್ಮದಲ್ಲಿ ಇರುವ ದೇವರಾಗಿದೆ, ಬೆಳಕಾಗಿದೆ ಕತೆ. ನೀನು ದೇವಾನಿಗೆ ಸ್ತೋತ್ರಪ್ಪ. ಕತನೇ, ನೀ ಅಗಮ್ಯದಲ್ಲಿರುವ ದೇವರು ನಮ್ಮ ಹಾಗೆ ಮಾನವನಾಗಿ ಬಂದ, ಮನುಷ್ಯನಾಗಿ ಬಂದ ಯೇಸುವೇನಿಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪಾನಿಗೆ ಸ್ತೋತ್ರಪ್ಪ. ಏಕೆಂದರೆ ಮನುಷ್ಯನಿಗೆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ದೇವಕುಮಾರನ ರಾಜ್ಯದೊಳಗೆ ಸೇರಬೇಕೆಂದು ನೀನು ಈ ಲೋಕಕ್ಕೆ ಬಂದಿ ಸ್ವಾಮಿ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಯೇಸುವೇ ಸ್ತೋತ್ರ. ಕರ್ತನೇ, ಮಕ್ಕಳನ್ನು ಬಲಪಡಿಸು ಕರ್ತನೇ. ಸತ್ಯದ ಪರಿಜ್ಞಾನ ಕೊಡು ಕರ್ತನೇ. ಕರ್ತನೇ, ನೀನು ಇವರಿಗೆ ನಡೆಸುವ ಮನೋನ್ನತನೆ ತೆರೆ ಸ್ವಾಮಿ. ನಿನ್ನ ಆಶೀರ್ವಾದ ಇವರ ಮೇಲೆ ಇಳಿದು ಬರಲಿ ಕರ್ತನೇ. ಇವರ ಕುಟುಂಬದ ಮೇಲೆ ನಿನ್ನ ಆಶೀರ್ವಾದ ಬರಲಿ. ಇವರ ವೈಯಕ್ತಿಕ ಜೀವಿತ ಮೇಲೆ ಆಶೀರ್ವಾದ ಬರಲಿ ಕರ್ತನೇ. ಇವರ ಕೆಲಸಕ್ಕೆ ಹೋಗುವಾಗ ಹೊರವಾಗ ಇವರಿಗೆ ಕಾಪಾಡು, ಕೇಡಿಂದ ತಪ್ಪಿಸು. ಈ ಲೋಕದ ಜೀವಿತ ಕರ್ತನೇ ನಿನ್ನಲ್ಲಿ ಇದ್ದು ಒಳ್ಳೆ ರೀತಿಯಲ್ಲಿ ಕರ್ತನೇ ನಡೆಯಲಿಕ್ಕೆ ಇವರಿಗೆ ನೀನು ಸಹಾಯ ಮಾಡು. ಪರಿಶುದ್ಧಾತ್ಮ ನಿನ್ನ ಸಹಾಯ ಇವರಿಗೆ ಬೇಕು. ನೀನು ಸಹಾಯ ಮಾಡಬೇಕಂದು ನಾವು ಪ್ರಾರ್ಥನೆ ಮಾಡ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದ್ದೇವೆ ಪ್ರೀತಿಯುಳ್ಳ ತಂದೆ. ಆಮೇನ್. ನಾವು ಅಂತ್ಯಾಶವನ್ನು ಪಡ್ಕೊಳ್ಳುವ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.